ಪ್ರಶ್ನೆ ಕುತೂಹಲದ ಪ್ರಶ್ನೆ ಅಂದರೆ ಯಾರೋ ಮನಸ್ಸು ಮಾಡಿದ್ರಿ ಒಬ್ಬ ಸ್ವರ ಸಂಯೋಜಕರು ನಿಮ್ಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತಾ? ಮಾಡ್ಬೋದಾಗಿತ್ತು, ಬಹಳ ಮಾಡ್ಬೋದಿತ್ತು. ಬರೀ ಅವಕಾಶಗಳ ಸುರಿಮಳೆನೇ ಇರೋದು, ಮಾಡಲಿಲ್ಲ. ಓಕೆ, ಯು ಗೆಟ್ ಟು ಆ್ಯಕ್ಸೆಪ್ಟ್ ಇಟ್. ಆವಾಗಂದರೆ ತುಂಬ ಕೋಪ ಬರೋದು, ಬೇಜಾರಾಗೋದು, ಇನ್ನೊಂದು ಸಲ ಈ ಮ್ಯೂಸಿಕ್ ಡೈರೆಕ್ಟರ್ ಕರೆದ್ರೆ ಹೋಗಲೇಬಾರ್ದು ಅನ್ಸೋದು. ಬಟ್ ಮತ್ತೆ ಅನ್ಸಿತ್ತುಂಟ ಹಂಗೆ ಬೇಜಾರಾಗಿ? ಎಲ್ಲ ಆಗಿತ್ತು. ಅನಿಸೋದು ಅಯ್ಯೋ ಎಷ್ಟು ಕಷ್ಟಪಟ್ಟು ಹಾಡಿದ್ರು ನಮ್ಮ ರೇಂಜ್ ಅಲ್ಲದೆ ಇರೋದನ್ನೆಲ್ಲ ನಾವು ಹೇಗೋ ಕಷ್ಟಪಟ್ಟು ಕಲಿತು ಎಲ್ಲ ಹಾಡಿ ತುಂಬ ಚೆನ್ನಾಗಿ ಹಾಡಿ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಬೇರೆಯವ್ರ ಕೈಯಲ್ಲಿ ಹಾಡಿಸ್ಬಿಟ್ಟು, ಕೆಲವಂತೂ ನಿಮ್ಮದೇ ಇರುತ್ತೆ ಅಂತ ಹೇಳಿದ್ದನ್ನು ಸಹ ಆಮೇಲೆ ಬೇರೆಯವ್ರು ಹಾಡಿರೋದು ಉಂಟು. ಕೆಲವು ನಮ್ಮ ಕೈಲಿ ಹಾಡಿಸಿರೋದಕ್ಕೆ ಇವಾಗ ಪಾಪ ಎಸ್ ಪಿ ಸರು ತುಂಬ ಸಲ ಹೇಳೋರು ಅವ್ರ ಶೋಸಲ್ಲಿ, ವೆನ್ ಎವರ್ ಹಿ ಗಾಟ್ ಆನ್ ಆಪರ್ಚುನಿಟಿ, ಹಳ್ಳಿಲಿ ದಾವಣಿಯಲ್ಲಿ ಲಾಲಿ ಸುವಲಾಲಿ ಆ ಹಮ್ಮಿಂಗ್ಸ್ ಎಲ್ಲ ನಾನೇ ಹಾಡಿರೋದು. ಆ ಸಾಂಗಲ್ಲಿ ಎಲ್ಲೆಲ್ಲಿ ಏನೇನು ಹಮ್ಮಿಂಗ್ಸ್ ಬರುತ್ತೋ ನಾನೇ ಹಾಡಿದ್ದು. ಇಳೆಯರಾಜ ಸರ್ ಮ್ಯೂಸಿಕಲ್ಲಿ ಅವರು ಟ್ರ್ಯಾಕ್ ಕರೆದಿದ್ದಿತ್ತು ನನ್ನ. ನಾನು ವಾಯ್ಸ್ ಅಲ್ಲಿ ಒಂದು ಚಾಮುಂಡೇಶ್ವರಿನಲ್ಲಿ ಪ್ಯಾಸೆಂಜರ್ ಒಂದು ರೂಮ್ ಇರೋದು, ವೇಟಿಂಗ್ ರೂಮು, ಅಲ್ಲಿ ಕೂತ್ಕೊಂಡು ಸುಮ್ಮನೆ ಏನೋ ಹಾಡ್ಕೊತಿದ್ದೆ. ನನಗೆ ಗೊತ್ತಿಲ್ಲ ರಾಜಾ ಸರು ಪ್ಯಾಸೇಜಲ್ಲಿ ಹಿಂಗೆ ಹೋದರು ಅಂತ. ಅವ್ರು ವಾಪಸ್ ಬಂದರು, ಯಾವ್ದಾದ್ರು ಮೀರಾ ಭಜನ್ ಪಡಂಗ. ಸೊ ನಾನು ತುಮ್ ಬಿನ್ ಮೋರೆ ಕೌನ್ ಖಬರ್ ಲೇ ಗೋವರ್ಧನ್ ಗಿರ್ಧಾರಿ ಇದನ್ನು ಹಾಡಿದೆ. ಓಕೆ, ಟ್ರ್ಯಾಕ್ ವಾಂಗೋಳ್ಳೆ ಪಾಕ್ಲಾ. ಸೊ ಐ ವೆಂಟ್ ಆ್ಯಂಡ್ ಟ್ರ್ಯಾಕ್ ಹಾಡಿಸಿದ್ರು. ಆಮಿಂದ ಅದರಲ್ಲಿ ಇದು ಬಿಟ್ಸು ಬರುತ್ತೆ, ಗ ಗ ಗರಿ ಗ ಗರಿ ಗರಿ ಗ. ಆ ಬಿಟ್ಸ್ ಎಲ್ಲ ನನ್ನ ಕೈಲಿ ಹಾಡಿಸಿದ್ರು. ಸ್ಟ್ರೈಟ್ ಇಟ್ಕೋತೀನಿ ಅಂತ